ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ಇವತ್ತು ನಮ್ಮ ನೆಂಟರ ಮನೆಗೆ ಹೋಗ್ತಾಯಿದ್ದೀವಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಗಂಟಲು ನೋವು, ಅದರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾಯಿದೆ. ಸಂಡೆಲ್ಲ ಆಗಿದ್ದು ಇವತ್ತು ಆಗ್ತಾಯಿದ್ದೀನಿ. ಅವರು ತೋಟದೊಳಗಡೆನೇ ಇರೋದು, ಅವ್ರ ತೋಟದೊಳಗಡೆನೇ ಮನೆ ಕಟ್ಕೊಂಡಿರೋದು. ಸುತ್ತಮುತ್ತ ತೋಟ, ಮಧ್ಯದಲ್ಲಿ ಮನೆ ಇರೋದು ಅವ್ರದ್ದು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಸುಮ್ಮನೆ ಹೋಗ್ತಾಯಿದ್ದೀವಿ ಅವ್ರ ಮನೆಗೆ. ತುಂಬ ದಿನದಿಂದ ಕರಿತಾನೆ ಇದ್ದರು. ಪಾಪುಗೂ ರಜಾ ಇದೆ ಅಂತ ಹೇಳ್ಬಿಟ್ಟು ಸಂಡೇ ಹೋಗ್ತಾಯಿದ್ದೀವಿ. ಅಡುಗೆಗೆ ಮಟನ್ ಸಾಂಬಾರು ಮಾಡಿದರು. ನಿಮಗೆ ಫುಲ್ಲು ಮಟನ್ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ರೆಸಿಪಿ ಬೇಕಂದರೆ ಹೇಳಿ, ನಮ್ಮಮ್ಮ ಮಾಡುವಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಆವಾಗಲೇ ಎಲ್ಲನೂ ಹುರ್ಕೊಂಡು ಹಾಕೋತಾರೆ ಅವರು. ಫಸ್ಟೇ ಖಾರದ ಪುಡಿ ಎಲ್ಲ ಮಾಡಿಸಿಟ್ಕೊಂಡಿರೋದಿಲ್ಲ. ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇಕಂದರೆ ನನಗೆ ಹೇಳಿ, ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಬ್ಬರಳು ಆಟಾಡ್ತಾಯಿದ್ದಾರೆ. ಅವ್ರ ಮಗಳು ಒಬ್ಬಳಿದ್ದಾಳೆ, ನನ್ನ ಮಗಳು. ಇಬ್ಬರಳು ಸೇರ್ಕೊಂಡು ಆಟಾಡ್ತಾಯಿದ್ರು. ನಾವು ಅಡುಗೆ ಮಾಡ್ತಾಯಿದ್ದೋ. ಅವ್ರ ಮಗಳು ಇವಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾಯಿದ್ದಾಳೆ. ಇಬ್ಬರಳು ಆಟಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ಅಡುಗೆ ಮಾಡಿದ್ವು. ಅಕ್ಕನ ನಾನು ಸೇರಿ ಅಡುಗೆ ಮಾಡಿದ್ವಿ. ಮಟನ್ ಸಾಂಬಾರು ಮಾಡಿದ್ವಿ. ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಅಕ್ಕನೇ ಮಾಡಿದ್ದು. ಅವರು ತೋಟದಲ್ಲಿರೋದ್ರಿಂದ ಕರಿತಾನೆ ಇರ್ತಾರೆ, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೂ ಇರೋದಿಲ್ಲ, ಸುತ್ತಮುತ್ತ ಯಾರೂ ಮನೆ ಇಲ್ಲ ಅಲ್ಲಿ. ಬಿರಿಯಾನಿ ಮಾತ್ರ ನಾನು ಮಾಡಿದ್ದೆ, ಚಿಕನ್ ಬಿರಿಯಾನಿ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಊಟ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಮಗಳು ಅವಳ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ. ಮತ್ತು ಮಳೆ ನೀರು ಕಾವಲೆ ಇದೆ ನೋಡಿ ಅಲ್ಲಿ. ಅಲ್ಲಂತೂ ಸಖತ್ತಾಗಿದೆ ಮಕ್ಕಳೆಲ್ಲ ಆಟಾಡೋಕ್ಕೆ ಮಾತ್ರ. ನೀರು ಸುಮ್ಮನೆ ಹರಿತಾ ಇರ್ತದೆ ಅಲ್ಲಿ. ಪಾಪುಗೂ ರಜಾ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಲ್ಲರೂ ಹೋಗಿದ್ವಿ ನಮ್ಮ ಮನೇಲಿ. ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನಮ್ಮ ಮನೆಯವರು, ಪಾಪು ಎಲ್ಲರೂ ಹೋಗಿದ್ವಿ. ಅವ್ರ ಮನೇಲಿ ಅಣ್ಣ ಮತ್ತು ಅಕ್ಕ, ಈ ಪಾಪು 3 ಜನ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಸುತ್ತಮುತ್ತ. ತುಂಬ ಚೆನ್ನಾಗೈತೆ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸುಮ್ಮನೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ನೋಡಿ ಸುತ್ತಮುತ್ತ ತೋಟ, ಅಲ್ಲಿ ಮನೆ ಇರೋದು, ಇವ್ರದ್ದೇ ಮನೆ ಇರೋದು ಇಲ್ಲಿ. ಇನ್ನು ಯಾವ ಮನೆ ಹತ್ತಿರದಲ್ಲಿ ಯಾವುದು ಮನೆ ಇಲ್ಲ. ಸ್ವಲ್ಪ ದೂರ ಹೋಗಬೇಕು. ಮನೆಗಳು ಸಿಗಬೇಕಂದ್ರೆ ಸ್ವಲ್ಪ ದೂರನೇ ಹೋಗಬೇಕು. ಗಿಡಗಳೆಲ್ಲ ಮಾತ್ರ ಸೂಪರಾಗಿತ್ತು. ಕಲರ್ ನೋಡಿ, ಆ ಗಿಡದ ಹೂ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ದಾಸವಾಳ ಹೂವು. ಅಲ್ಲಿರೋಕ್ಕೆ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿದ್ದರೆ ಚೆನ್ನಾಗಿರ್ತದೆ. ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಗಾಡಿಗಳೆಲ್ಲ ಬರೋದಿಲ್ಲ, ಏನಿಲ್ಲ. ಚೆನ್ನಾಗಿ ಆಟಾಡ್ಬೋದು ಮಕ್ಕಳುಗಳು. ಮತ್ತು ದೂರಿಲ್ಲ, ಸ್ವಲ್ಪ ಹೊತ್ತು ಆಟ ಆಡಿದ್ಲು ನನ್ನ ಮಗಳು. ನನ್ನ ಮಗಳೂ ಪಾಪುನೂ ಸೇರಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಸುಮ್ಮನೆ ಆಟಾಡ್ಕೊಂಡಿದ್ರು ಇಬ್ಬರೂ. ನನ್ನ ಮಗಳಂತೂ ಫುಲ್ ಹ್ಯಾಪಿ. ಅವಳು ಬರ್ತಾನೆ ಇರಲಿಲ್ಲ. ಇಲ್ಲೇ ಇರೋದಮ್ಮ ಅಂತ ಹೇಳ್ತಾನೆ ಇದ್ಲು.
ಆ ನೀರೆಲ್ಲ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಅವಳು ತುಂಬ ಹಠ ಮಾಡ್ತಾಯಿದ್ಲು, ಆದರೆ ನಾನು ಇಳಿಯೋಕ್ಕೆ ಬಿಡಲಿಲ್ಲ. ಏನಿಲ್ಲ ಆಟ ಆಡ್ಬೋದಾಗಿತ್ತು, ಆದರೆ ನಾನು ಕಳಿಸ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹರಿದೋಗ್ತಾಯಿದೆ ಅಂತ ಹೇಳ್ಬಿಟ್ಟು. ಮೀನು ಹಿಡಿತೀನಿ ಅಂತ ಹೇಳ್ಬಿಟ್ಟು ಮೀನು ಹಿಡಿತಾ ಇದ್ಲು. ಮಕ್ಕಳನ್ನ ಈ ಥರ ಎಲ್ಲ ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಈ ಥರ ತೋಟ ಎಲ್ಲ ನೋಡೋದೆಲ್ಲ ತುಂಬ ಇವಾಗ ಈ ಥರ ಎಲ್ಲ ಹೋಗಿ ಕರ್ಕೊಂಡೋಗಿ ಆಟ ಆಡ್ಸೋದೆಲ್ಲ ತುಂಬ ಕಷ್ಟ. ನೀರಿಗೆ ಇಳಿಬೇಕಂತ ಹೇಳ್ಬಿಟ್ಟು ತುಂಬ ಇದನ್ನ ಮಾಡ್ತಾಯಿದ್ಲು, ಇಳಿಯೋಕ್ಕೆ ಬಿಡಲಿಲ್ಲ. ಸುಮ್ಮನೆ ಹಂಗೆ ನೋಡು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಇಬ್ಬರೂ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಈ ಪಾಪು ತುಂಬ ಚೆನ್ನಾಗಿ ಕರ್ಕೊಂಡು ಆಟ ಆಡ್ತಾಳೆ, ಏನು ಹೊಡೆದಾಡೋದು ಮತ್ತು ಜಗಳ ಆಡೋದು ಏನಿಲ್ಲ. ಸುಮ್ಮನೆ ಇಲ್ಲಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಸುತ್ತಮುತ್ತ ಎಲ್ಲ, ಅದಕ್ಕೆ ವೀಡಿಯೋ ಮಾಡಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.